bass line nice and slow. Ooh, yeah. Talk box singing, let the rhythm flow. Palm trees swaying, do you feel that breeze? Rolling down the boulevard, feeling at ease. Cruising, moving on that west coast ride. Say barbecue flames and the ocean tide. Catch the vibe, keep it alive. So real, so true. This laid back life's just what we do. Chilling at the cookout, grab a plate. Got ribs, got wings, I just can't wait. Talk smack with the homies, laugh till we cry. And the beat still bumps. ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ, ನಾನು ನನ್ನ ತವ್ರ ಮನೆ ವಿಡಿಯೋ ಹಾಕಿದಾಗ ಎಲ್ಲರೂ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಅದಕ್ಕೆ ನಿಮಗೋಸ್ಕರ ಇವತ್ತು ಇನ್ನೊಂದು ಮನೆಯದು ಐಡಿಯಾನ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆಲ್ಮೋಸ್ಟ್ 2 ಇಯರ್ಸ್ ಈ ಮನೇನ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ತುಂಬಾ ಚೆನ್ನಾಗಿ ಬಂದಿದೆ, ಹಾಗೆ ಸ್ಪೇಷಿಯಸ್ ಆಗಿದೆ. ಮುಂದೆ ಪಾರ್ಕಿಂಗಿಗೆಲ್ಲ 18 ಅಡಿ ಬಿಟ್ಕೊಂಡು ಹಿಂದೆ 8 ಅಡಿ ಜಾಗ ಬಿಟ್ಕೊಂಡಿದ್ದಾರೆ. ಸೊ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ, ಕಾರ್ ನಿಲ್ಲಿಸ್ಲಿಕ್ಕೆಲ್ಲ. ಮೇಲ್ಗಡೆ ಗ್ಲಾಸ್ ಕೋಟಿಂಗಲ್ಲಿ ಕವರ್ ಮಾಡಿದ್ದಾರೆ. ಬೆಲ್ಲು, ಡೋರಿಂದ ಹಿಡಿದು ಪ್ರತಿಯೊಂದೂ ಯುನಿಕ್ ಐಟಮ್ಸನ್ನು ಹಾಕಿದ್ದಾರೆ. ಸೊ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನೀವೇ ನೋಡ್ಕೊಂಡು ಬನ್ನಿ. ಹಾಗೆ ಟೈಲ್ಸು ಕೂಡ ಒಂದಕ್ಕೊಂದು ಟೈಲ್ಸು ಜಾಯಿನ್ ಆಗಿರೋದೇ ಗೊತ್ತಾಗಿಲ್ಲ, ಅಷ್ಟು ನೀಟಾಗಿ ಅದು ಬಂದಿದೆ. ಬನ್ನಿ ನೋಡ್ಕೊಂಬರೋಣ. Line nice and slow. Ooh, yeah. Talk box singing, let the rhythm flow. ಪೂರ್ತಿ ಹಾಲನ್ನು ವೈಟಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ಇದು ನೋಡಿ, ಹಿಂದೆ ಹಾಕಿರೋದು ವುಡನ್ ಶೀಟ್. ಸೊ ತುಂಬ ಚೆನ್ನಾಗಿ ಬಂದಿದೆ, ಯುನೀಕಾಗಿ ಬಂದಿದೆ. ಈ ಬ್ಯಾಕ್ ಸೈಡಲ್ಲಿ ಬ್ರೌನ್ ಕೋಟಲ್ಲಿ ಹುಡ್ನ ಹಾಕಿಬಿಟ್ಟು ಅದ್ರ ಮುಂದೆ ವೈಟ್ನ ಇದು ಮಾಡಿದ್ದಾರೆ, ಆ್ಯಡ್ ಮಾಡಿದ್ದಾರೆ. ಜೊತೆಗೆ ಟಿ ವಿ ಸಖತ್ ಲುಕ್ಕು ಮತ್ತು ಗ್ರ್ಯಾಂಡಾಗಿ ಫೀಲ್ ಆಗ್ತಾಯಿತ್ತು ಹಾಲಿಗೆ ಎಂಟ್ರಿ ಆಗ್ತಿದ್ದಾಗೆ. ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ, ಎಷ್ಟು ಯುನೀಕಾಗಿ ಕಾಣ್ತಾ ಇದೆ ಅಂತ. ಆಮೇಲೆ ಫಿಶ್ ಟ್ಯಾಂಕ್ ಕೆಲವೊಬ್ಬರು ವಾಸ್ತುಗೋಸ್ಕರನೂ ಇಡ್ತಾರೆ. ಆಮೇಲೆ ಮನಸ್ಸಿಗೆ ಸಮಾಧಾನ, ಏನೋ ಒಂಥರ ಖುಷಿ ಅಲ್ವಾ ಫಿಶ್ ಟ್ಯಾಂಕ್ ನೋಡ್ತಾ ಕೂತ್ಕೊಂಡ್ರೆ. ಇದು ಪೂರ್ತಿ ಜಾಗನ ಅವರು ಫಿಶ್ ಟ್ಯಾಂಕಿಗೆ ಅಂತಲೇ ಪ್ಲ್ಯಾನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಫಿಶಸ್ ಇತ್ತಂತೆ, ಈಗ ಸದ್ಯಕ್ಕೆ 2 ಫಿಶಸ್ ಇದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬ್ಲೂ ಲೈಟಿಂಗಲ್ಲಿ ಅದನ್ನು ಪ್ಲ್ಯಾನ್ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಹತ್ರದಿಂದ ನೋಡಲಿಕ್ಕೆ. Just what we do. Chilling at the cookout, grab a plate. Got ribs, got wings, I just can't wait. Talk smack with the homies, laugh till we cry. And the beat still bumps as the sun says goodbye. Now throw your hands up if you feel this breeze. Come on. West Coast vibing got you weak in the knees. Low riders bouncing with the funk turn high. Under neon skies, man, we're feeling fly. Cruising, grooving on that West Coast ride. Say barbecue flames and the ocean tide. Let me hear ya. Catch your vibe, keep it alive. So real, so true. This laid back life's just what we do. Full moon shining, streets come alive. Candy paint gleaming, yeah, we thrive. Oh yeah. Boom box bumping, let the good times roll. Funk so strong, it's seeping in your soul. ನಮ್ಮ
ಹುಡುಗಿರಿಗಂತೂ ಕಿಚನ್ ಅಂದರೆ ತುಂಬ ಇಷ್ಟ. ಕಿಚನ್ನ ಪ್ಲ್ಯಾನ್ ಮಾಡ್ಕೊಳೋದು, ಅದನ್ನು ಡಿಸೈನ್ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ನಾವೇ 24 hours ಕಿಚನಲ್ಲಿರೋದ್ರಿಂದ ಎಲ್ಲಿ ಏನಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಒಂದು ಕಂಫರ್ಟ್ನೆಸ್ಸು ಅಥವಾ ಆ ಫೀಲ್ ನಮಗೆ ಗೊತ್ತಾಗ್ತಾ ಇರುತ್ತೆ. ಸುಮಾರು ಬಾಡಿಗೆ ಮನೆಯಲ್ಲಿರೋರಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾನೆ ಇರುತ್ತೆ, ಇಲ್ಲಿ ಈ ಥರ ಇರಬೇಕಿತ್ತು, ಈ ಥರ ಕೊಡಬೇಕಿತ್ತು ಅಂತ. ಇವರು ಫ್ರಿಜ್ಜಿಗೂ ಕೂಡ ಮೊದಲೇ ಜಾಗ ಮಾಡಿಕೊಂಡು ಇದೇ ಥರ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಸ್ಪೇಸ್ನ ಮಾಡ್ಕೊಂಡಿರ್ತಾರೆ. ತುಂಬ ಚೆನ್ನಾಗಿ ಬಂದಿತ್ತು ಕಿಚನು. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಮಾಸ್ಟರ್ ಬೆಡ್ರೂಮ್ನು ಅಷ್ಟೇ ಎಷ್ಟು ಯುನೀಕಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅಂದರೆ ನಾನೇ Full moon shining, streets come alive. Candy paint gleaming, yeah, we thrive. Boombox pumping, let the good times roll. Funk so strong, it's seeping in your soul. ನೋಡೋದ್ರಲ್ವಾ ಹೇಗನ್ನಿಸ್ತು? ಬನ್ನಿ, ಇನ್ನೂ ಪೂರ್ತಿ ಮನೆ ನೋಡೋದು ಬಾಕಿ ಇದೆಯಲ್ವಾ. ಇದು ಟ್ರಿಪ್ಲೆಕ್ಸ್ ಬಿಲ್ಡಿಂಗ್ ಆಗಿರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಮತ್ತು ಲಿವಿಂಗ್ ರೂಮ್ ಮತ್ತು ಕಿಚನ್ ಮತ್ತು ಮಾಸ್ಟರ್ ಬೆಡ್ರೂಮ್ ಇರುತ್ತೆ. ಹಾಗಾಗಿ ಪ್ರತಿಯೊಂದೂ ತುಂಬ ಸ್ಪೇಷಿಯಸ್ ಆಗಿ ಚೆನ್ನಾಗಿ ಬಂದಿರುತ್ತೆ. ಈಗ ನಾನು ಫಸ್ಟ್ ಫ್ಲೋರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ. ನನಗೆ ತುಂಬ ಈ ಲೈಟಿಂಗ್ ಸೆಟ್ಟಿಂಗ್ಸ್ ತುಂಬಾ ಇಷ್ಟ ಆಯಿತು. ಅದು ಲೈಟಿಂಗ್ನ ಸೆಟ್ ಮಾಡಿಬಿಟ್ಟು ಮೇಲ್ಗಡೆ ಶೀಟ್ ಹಾಕಿರೋದು ತುಂಬ ಯುನೀಕಾಗಿ ಕಾಣಿಸ್ತಾ ಇತ್ತು. ಅದು ಆಮೇಲೆ ಫೋಕಸ್ ಆಗಿತ್ತು. ಮನೆ ಫುಲ್ ಪೇಂಟಿಂಗ್ ವೈಟಲ್ಲಿರೋದ್ರಿಂದ ಅದು ಎಲ್ಲೋ ಶೀಟನ್ನು ಕೊಟ್ಟಿರೋದು ಸಖತ್ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಆನಂತರ ನನಗೆ ಎಲ್ಲ ರೂಮಿನ POP ತುಂಬ ಇಷ್ಟ ಆಯಿತು. ಪರ್ಟಿಕ್ಯುಲರಾಗಿ ಈ ರೂಮು ಮತ್ತು ಕಿಡ್ ರೂಮಿಂದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ರೂಮಲ್ಲಿ ಸ್ಪೆಸಿಫಿಕ್ಕಾಗಿ ವಾಲ್ಗೆ ಫುಲ್ಲು ಗ್ಲಾಸ್ನ ಅಟ್ಯಾಚ್ ಮಾಡಿದರು. ಅದೊಂಥರ ನೋಡ್ಲಿಕ್ಕೆ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ನಿಮಗೆ ಈಗ ಅನ್ನಿಸ್ತು ಕಮೆಂಟ್ ಮಾಡಿ. ಎರಡೂ ಸೈಡ್ ವಾಲಿಗೂ ಫುಲ್ಲು ಕೊಟ್ಟಿದ್ದರು ಅವರು ಬಾಕ್ಸ್ ಶೇಪಲ್ಲಿ. ಸೊ ಇದು ವಾರ್ಡ್ರೋಬ್ಸು. ವಾಶ್ರೂಮ್ ನೋಡ್ಕೊಂಡು ಬರೋಣ ಬನ್ನಿ. ಒಂದಾದರೂ ವಾಶ್ರೂಮ್ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ವಾಶ್ರೂಮ್ಸು ಇದೇ ಥರ ಇದೆ. ಫುಲ್ ಗ್ಲಾಸ್ ವಾಶ್ರೂಮ್ ಅಂತ ಹೇಳ್ತಾರಲ್ಲ ಆ ಥರ ಬಂದಿತ್ತು. ಈಗ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಮಾಡೋರೆಲ್ಲರೂ ಇದೇ ಥರನೇ ವಾಶ್ರೂಮ್ನ ಪ್ಲ್ಯಾನ್ ಮಾಡ್ಕೊತಾರೆ. ಬನ್ನಿ ನೋಡ್ಕೊಂಡು ಬರೋಣ. Full moon shining, streets come alive. Candy paint gleaming, yeah, we thrive. Ooh yeah, boombox pumping, let the good times roll. Funk so strong, it's seeping in your soul. Hit that bass line nice and slow. Ooh, yeah. Talk box singing, let the rhythm flow. Palm trees swaying, do you feel? ಅವ್ರ ಮಗನಿಗೆ ಎಸ್ಪೆಷಲಿ ಫಿಶ್ ಟ್ಯಾಂಕ್ ಅಂದರೆ ತುಂಬಾ ಇಷ್ಟ ಅಂತೆ. ಕೆಳಗೆ ದೊಡ್ಡ ದೊಡ್ಡ ಫಿಶ್ ಹಾಕಿದ್ರು. ಇಲ್ಲಿ ಆಮೆಗಳ ಜೊತೆಗೆ ಚಿಕ್ಕ ಚಿಕ್ಕ ಫಿಶನ್ನು ಹಾಕಿದ್ರು. ನನಗೂ ಎಸ್ಪೆಷಲಿ ಫಿಶ್ ಟ್ಯಾಂಕ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಿಮಗೆ ಆ ನಂತರ ಅವರು ಬಾಲ್ಕನಿಗೆ ಹೋಗುವಾಗ ಡೋರ್ ಬ್ಯಾಕ್ ಸೈಡಲ್ಲಿ ಇನ್ನೊಂದು ಸ್ಕ್ರೀನ್ ಥರ ಕೊಟ್ಟಿದ್ರು. ಸೊಳ್ಳೆ ಏನು ಬರದೇ ಇರೋ ಹಾಗೇ ಇರುತ್ತೆ. ಆಮೇಲೆ ಅದು ನೋಡಲಿಕ್ಕೂ ಯುನೀಕಾಗಿತ್ತು ಸ್ಕ್ರೀನು. ಆಮೇಲೆ ದೊಡ್ಡ ಉಯ್ಯಾನೆ ಹಾಕಿದ್ರು. ತುಂಬಾ ಸ್ಪೇಷಿಯಸ್ ಆಗಿತ್ತು ಬಾಲ್ಕನಿ. ಹಾಗೆ ಕೆಲವೊಂದಷ್ಟು ಗಿಡಗಳಂದರೆ ಅಂತೂ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ನಿಮಗೂ ಅಷ್ಟೇ ಅಲ್ವಾ? ಯಾರಿಗೆ ಗಿಡಗಳಂದರೆ ಇಷ್ಟ ಆಗಲ್ಲ ಹೇಳಿ? ಎಲ್ಲಿ ಜಾಗ ಇದೆ ಗಿಡ ಹಾಕಲಿಕ್ಕೆ ಅಂತಲೇ ನೋಡ್ತಾ ಇರ್ತೀವಿ. ತುಂಬಾ ಚೆನ್ನಾಗಿ ಅನಿಸಿತ್ತು. ತುಂಬ ನೀಟಾಗಿ ಮೇಂಟೈನ್ ಕೂಡ ಮಾಡಿದರು ಅದನ್ನು. ಸೊ ನೋಡಿ, ನಾನು ಆಗಲೇ ಹೇಳಿದ್ನೆಲ್ಲ ಲೈಟಿಂಗ್ ಇದೆ, ಸಖತ್ತಾಗಿ ಬಂದಿತ್ತು, ಯುನೀಕಾಗಿತ್ತು. ಇಲ್ಲೂ ಅವರು ಒಂದು ಸ್ಮಾಲ್ ಲಿವಿಂಗ್ ರೂಮ್ ಥರ ಮಾಡ್ಕೊಂಡಿದ್ದಾರೆ. ಈಗ ನೆಕ್ಸ್ಟ್ ಇದು ಒಂದು ಬೆಡ್ರೂಮು. ಅವ್ರ ಮಗಳಿಗೆ ಬೇಕಾದಂಗೆ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ. ಅವ್ರು ಇದನ್ನು ಸ್ವಲ್ಪ ಯೆಲ್ಲೋ ಶೇಡಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ವೈಟ್ ಆ್ಯಂಡ್ ಯೆಲ್ಲೋ ಶೇಡಲ್ಲಿ ಸಖತ್ತಾಗಿ ಕಾಣಿಸ್ತಾ ಇತ್ತು. ಕಲರ್ ಕಾಂಬಿನೇಷನು ಅವ್ರು ಚೂಸ್ ಮಾಡಿದ್ದು ತುಂಬಾ
ಯುನೀಕ್ ಆಗಿತ್ತು ಮತ್ತು ಆ ರೂಮಿಗೆ ಅದು ಕಂಫರ್ಟಾಗಿ ಕಾಣಿಸ್ತಾ ಇತ್ತು. ಸೊ ಇಲ್ಲೂ ಕೂಡ ಪ್ರತಿಯೊಂದು ರೂಮಿಗೆ ಅವರು ಮಿರರ್ ಆಗಿರ್ಬೋದು, ವಾರ್ಡ್ರೋಬ್ಸ್ ಆಗಿರ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದರು. ಆಮೇಲೆ ವಾರ್ಡ್ರೋಬ್ ಡೋರೂ ಅಷ್ಟೇ ಒಂದೊಂದು ಕಡೆ ಒಂದೊಂದು ಥರ ಪ್ಲ್ಯಾನ್ ಮಾಡಿಕೊಂಡು ಆ ರೂಮ್ ಬೆಳಕು ಮತ್ತು ಆ ರೂಮ್ನ ಅವರು ಯಾವ ಕಲರಲ್ಲಿ ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಅದಕ್ಕೆ ತಕ್ಕಂಗೆ ಅವರು ರೆಡಿ ಮಾಡ್ಕೊಂಡಿದ್ರು. ಟಾಯ್ಸ್ ನೋಡಿದ್ರೇ ನಿಮಗೆ ಗೊತ್ತಾಗಿರ್ಬೇಕಲ್ವಾ. ಖಂಡಿತ ಈಗ ನಾನು ಬಂದಿರೋದು ಕಿಡ್ಸ್ ರೂಮಿಗೆ. ಕಿಡ್ ರೂಮೂ ತುಂಬ ಯುನೀಕ್ ಆಗಿತ್ತು, ಸ್ಪೇಷಿಯಸ್ ಆಗಿತ್ತು. ನಂಗೆ ತುಂಬ ಇಷ್ಟ ಆಗಿದ್ದು ಇದು ಫ್ಯಾನ್ ಅಂತ ನಾನು ಅಂದ್ಕೊಂಡೆ, ಬಟ್ ಇದು ಲೈಟ್ ಕಮ್ ಫ್ಯಾನ್. ಅದು ತುಂಬ ಯುನೀಕಾಗಿತ್ತು, ಸಖತ್ ಕ್ರೇಜಿ ಅನ್ನಿಸ್ತಿತ್ತು ಅದನ್ನು ನೋಡಬೇಕಾದ್ರೆ ನನಗೆ. ಸೊ ಈಗ ನೆಕ್ಸ್ಟ್ ನಾನು ಸೆಕೆಂಡ್ ಫ್ಲೋರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. Feel that breeze rolling down the boulevard, feeling at ease. Cruising, moving on that West Coast ride. Say barbecue flames and the ocean tide. Catch the vibe, keep it alive. So real, so true. This late night life's just what we do. Chilling at the cookout, grab a plate. ಈ ಫ್ಲೋರಲ್ಲಿ ಅವರು ಹೋಮ್ ಥಿಯೇಟರ್ ಮತ್ತು ಜಿಮ್ ಮತ್ತು ಸ್ವಲ್ಪ ಏನಾದರೂ ಮನೇಲಿ ಸ್ಮಾಲ್ ಫಂಕ್ಷನ್ ಆದರೆ ಜಾಗ ಇರಲಿ ಅಂತ ಹೇಳ್ಬಿಟ್ಟು ಸ್ಮಾಲಾಗಿ ಹಿಂದ್ಗಡೆ ಸ್ಪೇಷಿಯಸ್ ಆಗಿ ಜಾಗ ಮಾಡ್ಕೊಂಡಿದ್ದಾರೆ. ಈ ಫ್ಲೋರನ್ನು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಯಾಕೆ ಅಂತಂದರೆ ನಮ್ಮದು ಅಂತ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿರ್ಬೋದು ಅಥವಾ ಎಂಟರ್ಟೈನ್ಮೆಂಟಿಗಾಗಿರ್ಬೋದು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಈ ಫ್ಲೋರ್ನ ತುಂಬಾ ಇಷ್ಟ ಆಯಿತು. ನೀವೂ ಕೂಡ ನೋಡ್ಕೊಂಡು ಬನ್ನಿ. Talk smack with the homies, laugh till we cry. And the beat still bumps as the sun says goodbye. Now throw your hands up if you feel this breeze. Come on. West Coast vibing got you weak in the knee. Low riders bouncing with the funk turn high. Under neon skies, man, we're feeling fly. Cruising, ಅದ್ರ ಮೇಲೆ ಇವ್ರದ್ದೇ ಆದಂಥ ಸೋಲಾರ್ ಸಿಸ್ಟಮ್ನ ಫಿಕ್ಸ್ ಮಾಡ್ಕೊಂಡಿದ್ರು. ಇದೆಷ್ಟು ಒಳ್ಳೆ ಬೆನಿಫಿಟ್ ಅಂತಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಬಟ್ ಲೈಫ್ ಲಾಂಗ್ ಯೂಸ್ ಆಗುತ್ತೆ. ಎಷ್ಟು ಕರೆಂಟ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಆಮೇಲೆ ನಮ್ಮ ಕರೆಂಟ್ನ ನಾವು ಯೂಸ್ ಮಾಡ್ಕೊತಿದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫೈನೂ ಕೂಡ ಇರುತ್ತೆ. ಹಾಗೆ ವಾಟರ್ ಫಿಲ್ಟರನ್ನು ಹಾಕ್ಸಿದ್ದಾರೆ ಅವರು ಮೇಲ್ಗಡೆ. ಮತ್ತು ಇದು ಯಾರಾದರೂ ಹೊಸ್ದಾಗಿ ಮನೆ ಕಟ್ಟೋರಿದ್ರೆ ಖಂಡಿತ ಒಂದು ಸ್ವಲ್ಪ ಬಜೆಟ್ ಜಾಸ್ತಿ ಆಗ್ಬೋದು, ಬಟ್ ಇದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಜವಾಗ್ಲೂ ತುಂಬಾ ಯೂಸ್ ಆಗುತ್ತೆ ಮಾತ್ರ. ನನಗಂತೂ ಖುಷಿ ಆಯಿತು ನೋಡಿಬಿಟ್ಟು, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವರು AC ಫಿಕ್ಸ್ ಮಾಡೋಕ್ಕೂ ಅಲ್ಲೇ ಇದು ಮಾಡ್ಕೊಂಡಿದ್ರು, ಪಕ್ಕದವ್ರಿಗೆ ಡಿಸ್ಟರ್ಬ್ ಆಗದೆ ಇರೋ ಥರ. ತುಂಬ ಯುನೀಕಾಗಿ ಬಂದಿತ್ತು ಮನೆ. ನಿಮಗೆ ಯಾವ ಪ್ಲೇಸ್ ಇಷ್ಟ ಆಯಿತು ಅಥವಾ ಈ ಮನೇಲಿ ನಿಮಗೇನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಕಮೆಂಟ್ ಮಾಡೋದ್ರ ಜೊತೆಗೆ ಹೀಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಇನ್ಸ್ಪೈರ್ ಆಗುತ್ತೆ. ಹೊಸ್ದಾಗಿ ಏನಾದರೂ ಮಾಡಬೇಕು ಅನ್ನೋ ಯೋಚನೆಗೆ ನೀವು ಕಾರಣ ಆಗ್ತೀರಾ. ಹಾಗಾಗಿ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹಾಗೆ ಇದು ನಾನು ಹೇಳಿದ್ನಲ್ವ, ಟೈಲ್ಸ್ ನೋಡಿ ಜಾಯಿಂಟ್ ಮಾಡೋದೇ ಗೊತ್ತಾಗಿರಲಿಲ್ಲ, ಅಷ್ಟು ನೀಟಾಗಿ ಕೆಲಸ ಮಾಡಿಕೊಟ್ಟಿದ್ರು ಅವ್ರಿಗೆ. ತುಂಬ ಚೆನ್ನಾಗಿ ಬಂದಿತ್ತು. ಅವ್ರು ಹೇಳಿದ್ರಂತೆ ಮಾಡುವಾಗೇ ನಮಗೆ ಈ ಥರನೇ ಕಾಣಿಸ್ಬೇಕು ಅಂತ, ಅದೇ ಥರ ಮಾಡಿಕೊಟ್ಟಿದ್ದಾರೆ. ಆಲ್ಮೋಸ್ಟ್ 2 ಇಯರ್ಸ್ ತೊಗೊಂಡಿದ್ದಾರೆ ಈ ಮನೆನ ಕಂಪ್ಲೀಟ್ ಮಾಡಲಿಕ್ಕೆ. ತುಂಬ ಚೆನ್ನಾಗಿ ಬಂದಿತ್ತು. ಪ್ರತಿಯೊಂದು ಪ್ಲೇಸನ್ನು ತುಂಬ ನೀಟಾಗಿ ಡಿಸೈನ್ ಮಾಡಿದರು. ನೀವು ಮನೆ ಕಟ್ಟಿಸ್ತಾ ಇದ್ದೀರಾ ಅಂದರೆ ಖಂಡಿತ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ನಿಮಗೂ ಇದರಿಂದ ಏನಾದರೂ ಸ್ವಲ್ಪ ಐಡಿಯಾ ಸಿಗ್ಬೋದು. ಥ್ಯಾಂಕ್ ಯು ಫಾರ್ ವಾಚ್.